ರಾಮ ಮಂದಿರ ವಿಷಯವನ್ನು ಕುರಿತು ಬಿಜೆಪಿ ರಾಜಕೀಯ ಎಲ್ಲಿ ಹೇಳ್ಬೇಕ್ರಿ ರಾಮ ಮಂದಿರ ಬಗ್ಗೆ? ನಮಗೂ ಸುಸ್ತಾಗ್ಬಿಟ್ಟೈತೆ. ನೀವು ಎಲ್ಲಿ ಕೇಳ್ತಾರೆ ರಾಮ ಮಂದಿರ ಬಗ್ಗೆ? ನಾವೇನು ಹೇಳ್ರಿ? ಈಗ ಇದು ಬಿಟ್ರೆ ಇನ್ನೇನು ಉಳಿದಿಲ್ಲ ದೇಶದಾಗ. ಈಗ ಚುನಾವಣೆ ಮುಗಿಯವರೆಗೆ ನಡೀತೈತೆ ರೀ, ಮತ್ತೆ ಏನು ಮಾಡ್ಬೇಕು? ನೀವು ನಮ್ಮನ್ನು ಕೇಳ್ತೀರಿ, ನೀವು ಅವ್ರನ್ನ ಕೇಳಲ್ವಾ? ಇಷ್ಟು ದಿವಸ ಹೇಳಿದ ರಾಮ ಅಂತ ಹೇಳಿ ಅವ್ರಿಗೆ ಕೇಳಿಲ್ವ ನೀವು? ಹೋಗಿ ಅವ್ರಿಗೂ ಕೇಳ್ಬೇಕಲ್ಲ. ಇಷ್ಟು ವರ್ಷ ಬಿಟ್ಟು ಇವತ್ತು ಯಾಕೆ ರಾಮ ಮಂದಿರ? ಆಮೇಲೆ ರಾಮ ಮಂದಿರ ಟೆಂಪಲ್ನ ಇಷ್ಟು ದುಡ್ಡು ಮಾಡಂತ ನೆಸಿಟಿ ಏನಿದೆ? ಬೇರೆ ಎಲ್ಲ ಗುಡಿಗಳಿಲ್ಲ, ಬೇರೆ ದೇವರುಗಳು ಕೂಡ ಇಲ್ವಾ? ರಾಜಕೀಯವಾಗಿ ಲಾಭ ಪಡಿತಿದ್ದಾರೆ, ಮಾಡ್ತಿದ್ದಾರೆ. ಅದನ್ನ ಎಲ್ಲರಿಗೂ ಗುರ್ತೈತೆ, ನಿಮಗೂ ಗುರ್ತೈತೆ. ನಮ್ಮನ್ನು ಕೇಳ್ತೀರಿ, ನಾವೇನು ಹೇಳ್ರಿ ಸ್ವಾಮಿ? ಹೇಳಿದಾರಲ್ಲ, ಎಲ್ಲ ಶಂಕರಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ, ಗುಡಿ ಸಂಪೂರ್ಣ ಆಗಬೇಕು. ಸೊ ಅದರಲ್ಲಿ ಮೋದಿಯವ್ರ ಪಾತ್ರ ಏನಿದೆ ರಾಮ ಟೆಂಪಲ್ ಹೋರಾಟಕ್ಕೆ ಅಂತ ಕೂಡ ಕೇಳಿದ್ದಾರೆ. ಸೊ ಇವನ್ನೆಲ್ಲ ಈಗ ನಾವೇನು ಕೇಳಿ? ಈಗ ನೀವು ಶಂಕರಾಚಾರ್ಯವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಹೋಗಿ ಕೇಳ್ಬೇಕು. ಬಿಜೆಪಿ ಯಾರು ಮೈ ಕೆಡೆಯಂಗಿಲ್ಲ, ಬಿಜೆಪಿ ಅವರು ಇದ್ರ ಬಗ್ಗೆ ಉತ್ತರನ ಕೊಡಂಗಿಲ್ಲ. ಬರೀ ಕಾಂಗ್ರೆಸ್ ಕೇಳ್ತೀರಿ. ಈಗ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಆದ ಬಳಿಕ ನಾವು ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಅಲ್ರಿ, ನಾವು ರಾಮ ಮಂದಿರಿಗೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸ್ನ ಬಂದಿದ್ದ ರಾಮ ದೇವ್ರ ಕನಸ್ನಾಗ ಬಂದು ಹೇಳಿದ್ರು, ಬಿಜೆಪಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು. ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು, ನಾನು ಈ ತರದ ರಾಮಾಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ, ನಾನು ಇವ್ರು ಬರೀ ಈ ತರ ಮಾಡ್ತಾ ಇದಾರೆ, ರಾಜಕೀಯ ಮಾಡ್ತಾ ಇದಾರೆ ಅಂತ ನನಗೆ ಹೇಳಿದ್ರು. ಕನಸ್ನ ಬಂದಿದ್ರು, ಇನ್ನು ಹೇಳಿಲ್ಲ. ನಾಳೆ ಹೇಳಿದ್ರೆ ಎಪಿಸೋಡ್ ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ.